ಹತ್ಯೆ ಬಳಿಕ ಮಧ್ಯಪ್ರಾಚ್ಯ ಬೆಂಕಿಯುಂಡೆಂತಾಗಿದೆ. ಹೆಜ್ಬುಲ್ಲಾ ಉಗ್ರ ತಾಣಗಳನ್ನ ಇಸ್ರೇಲ್ ಧ್ವಂಸಗೊಳಿಸಿದೆ. ತಡರಾತ್ರಿ ಇಸ್ರೇಲ್ನಿಂದ ಬೈರತ್ನ ಹಲವು ಕಡೆ ದಾಳಿ ಮಾಡಲಾಗಿದೆ. ಖಮೇನಿ ಹತ್ಯೆ ಬಳಿಕ ಮಧ್ಯಪ್ರಾಚ್ಯ ಮಹಾಯುದ್ಧ ನಡೀತಾ ಇದೆ. 6 ದಿನಗಳಿಂದ ದಾಳಿ ಪ್ರತಿದಾಳಿ ಆಗ್ತಾ ಇದೆ. ಸದ್ಯ ಹೆಜ್ಬುಲ್ಲಾ ಉಗ್ರ ತಾಣಗಳನ್ನೇ ಇಸ್ರೇಲ್ ಧ್ವಂಸ ಮಾಡ್ತಾ ಇದೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಹೆಜ್ಬುಲ್ಲಾ ಕಮಾಂಡ್ ಕೇಂದ್ರಗಳನ್ನ ಗುರಿಯಾಗಿಸಿ ಇಸ್ರೇಲ್ ಮಾಡಿರುವಂತಹ ದಾಳಿ ಇದು. ಲೆಬನಾನ್ ರಾಜಧಾನಿ ಬೈರತ್ನಲ್ಲಿರುವ ಹೆಜ್ಬುಲ್ಲಾ ಕಮಾಂಡ್ ಕೇಂದ್ರಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಖಮೇನಿ ಹತ್ಯೆ ಬಳಿಕ ಯುದ್ಧ ತೀವ್ರಗೊಂಡಿದೆ. ಅನೇಕ ಸಾವು ನೋವು ಸಂಭವಿಸಿದೆ. 1123 ಮಂದಿ ಈ ಮಧ್ಯಪ್ರಾಚ್ಯದ ಮಹಾಯುದ್ಧದಲ್ಲಿ ಬಲಿಯಾಗಿದ್ದಾರೆ. ಸದ್ಯ ಈಗ ಹೆಜ್ಬುಲ್ಲಾ ಉಗ್ರ ತಾಣಗಳನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಹೆಜ್ಬುಲ್ಲಾ ಉಗ್ರ ತಾಣವನ್ನ ಅಟ್ಯಾಕ್ ಮಾಡಿರುವಂತಹ ದೃಶ್ಯಗಳಿವೆ. ಆರನೇ ದಿನವೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಮುಂದುವರೆದಿದೆ. ಓಮನ್ ಮೇಲೆ ಇರಾನ್ ವಾಯು ದಾಳಿಗೆ ಭಾರತ ಪ್ರಜೆಯ ಸಾವಾಗಿದೆ. ಓಮನ್ನಲ್ಲಿ ತೈಲ ಟ್ಯಾಂಕರ್ ಸ್ಫೋಟಿಸಿತ್ತು ಇರಾನ್. ಸ್ಫೋಟದಲ್ಲಿ ಭಾರತೀಯ ಕ್ಯಾಪ್ಟನ್ ಆಶೀಶ್ ಕುಮಾರ್ ಸಾವನ್ನಪ್ಪಿದ್ದಾರೆ. ಬಿಹಾರ ಮೂಲದ ಭಾರತೀಯ ಕ್ಯಾಪ್ಟನ್ ಆಶೀಶ್ ಕುಮಾರ್ ಬಲಿಯಾಗಿದ್ದಾರೆ. ಇರಾನ್ ಮೇಲೆ ಮತ್ತಷ್ಟು ದಾಳಿಯನ್ನ ಇಸ್ರೇಲ್ ತೀವ್ರಗೊಳಿಸಿದೆ. ಈ ದಾಳಿಯಲ್ಲಿ ಭಾರತೀಯ ಆಶೀಶ್ ಕುಮಾರ್ ಮೃತಪಟ್ಟಿದ್ದಾರೆ. ಭಾರತೀಯ ಕ್ಯಾಪ್ಟನ್ ಮಧ್ಯಪ್ರಾಚ್ಯದ ಯುದ್ಧ ಸಂಘರ್ಷದಲ್ಲಿ ಮೃತಪಟ್ಟಿದ್ದಾರೆ. ಓಮನ್ ಮೇಲೆ ನಡೆದಂತಹ ದಾಳಿಯಲ್ಲಿ ಭಾರತೀಯ ಮೃತಪಟ್ಟಿದ್ದಾರೆ. ಬಿಹಾರ ಮೂಲದ ಕ್ಯಾಪ್ಟನ್ ಆಶೀಶ್ ಕುಮಾರ್ ಮೃತಪಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.